ಹೇಗಿದ್ಯೋ ಎಕ್ಸಾಕ್ಟ್ ಅದೇ ತರ ನಾವು ಮಾಡ್ಕೊಟ್ಟಿದೀವಿ. ಕೆಳಗಡೆ 1 BHK ಬರ್ತಾ ಇದೆ ಅಂಡ್ ಮಿಕ್ಕಿದ ಎರಡ್ ಫ್ಲೋರ್ ಅಲ್ಲೂ ಕೂಡ ನಮ್ಗೆ 2 BHK ಹೌಸ್ ಸಿಗ್ತಾ ಇದೆ ಸರ್. ಟಿವಿ ಯೂನಿಟ್ ಕೊಟ್ಟಿದೀವಿ, ಬಟ್ ಟಿವಿ ಯೂನಿಟ್ ಇದೆಯೋ ಇಲ್ವೋ ಅನ್ನೋ ಹತ್ರ ಕಾಣಿಸ್ತದೆ. ಸೊ ನಾನು ಈ ತರ ಟೈಲ್ಸ್ ನಿಮ್ಗೆ ಯಾವತ್ತೂ ತೋರಿಸಿರ್ಲಿಲ್ಲ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಕೂಡ 2x4 ಟೈಲ್ಸ್. ಮೈನ್ ಡೋರ್ ಮತ್ತೆ ಪೂಜಾ ರೂಮ್ ಎಲ್ಲ ನಾವು ಟೀ ಕುಡ್ನೆ ಪ್ರೊವೈಡ್ ಮಾಡ್ತೀವಿ. ಸೊ ಇವಾಗ ನಮ್ಗೆ ಇಲ್ಲಿ 2 ರೂಮ್ ಸಿಗ್ತಾ ಇದೆ. ಹಾಯ್ ಹೆಲೋ, ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಇವತ್ತು ನಾನು ಬಂದಿದ್ದೀನಿ. ಇದುವರೆಗೂ ನಾನು ಆಲ್ಮೋಸ್ಟ್ ಜಾಸ್ತಿ ಡುಪ್ಲೆಕ್ಸ್ ಹೌಸ್ ಈ ತರ ಹೌಸ್ ಗಳನ್ನ ನಾನು ನಿಮಗೆ ಶೂಟ್ ಮಾಡ್ತಾ ಇದ್ದೆ, ಹೋಮ್ ಟೂರ್ ಮಾಡ್ತಾ ಇದ್ದೆ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಕಂಪ್ಲೀಟ್ ರೆಂಟಲ್ ಹೌಸ್ ನಾನು ನಿಮ್ಗೆ ಇವತ್ತು ತೋರ್ಸಕ್ ಬಂದಿದ್ದೀನಿ. ಇದು ಬೇಸಿಕ್ ಪ್ಯಾಕೇಜ್ ಅಲ್ಲಿ ಆಗಿರೋದು. ಜಸ್ಟ್ 50 lakhs ಅಲ್ಲಿ ಮನೆನ ಕನ್ಸ್ಟ್ರಕ್ಷನ್ ಮಾಡಿರೋದು. ನಮ್ಗೆ ರೆಂಟಲ್ ಮನೆ ಮಾತ್ರ ಬೇಕು ಅನ್ನೋರು ಈ ವಿಡಿಯೋನ ಎಂಡ್ ವರ್ಗು ನೋಡಿ ಅಂತ ಹೇಳ್ತೀನಿ. ಬನ್ನಿ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮೇಡಮ್, ನೀವು? ಸೂಪರ್ ಸರ್. ಮೇಡಮ್, ಈಗ ನಾವು ಬಂದಿರೋದು ಫುಲ್ ರೆಂಟಲ್ ಮನೆ ಅಂತ ಹೇಳಿದ್ರ? ಹೌದು ಮೇಡಮ್. ಇದು ಡೈಮೆನ್ಷನ್ ಏನ್ ಬರ್ತಾ ಇದೆ? ಇದು 30-40 ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು, ಕಂಪ್ಲೀಟ್ ರೆಂಟಲ್ ಹೌಸ್. ಓಕೆ ಮೇಡಮ್, ಇದ್ರದ್ದು ಬಜೆಟ್ ಏನಾಗಿದೆ ಅಂತ ತಿಳಿಸ್ಕೊಡ್ತೀರಾ? ಜಸ್ಟ್ 50 lakhs ಅಲ್ಲಿ ಮನೆನ ಕನ್ಸ್ಟ್ರಕ್ಷನ್ ಮಾಡಿರೋದು ಸರ್. 50 lakh ಅಲ್ಲಿ? ಹೌದು. ಯಾವ ಪ್ಯಾಕೇಜ್ ಮೇಡಮ್? ಬೇಸಿಕ್ ಪ್ಯಾಕೇಜ್ ಸರ್, ಮೀಡಿಯಂ ಪ್ಯಾಕೇಜ್ ಅಲ್ಲಿ ಮನೆನ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿರೋದು. ನೋಡೋಣ ಬಿಲ್ಡಿಂಗ್ ಹೇಗಿದೆ ಅಂತ. ಬನ್ನಿ ಸರ್. ಇದು ನಾರ್ತ್ ವೆಸ್ಟ್ ಬರ್ತಾ ಇದೆ. Okay. ಸೊ ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗಕ್ಕೂ ಮುಂಚೆ ನೀವು ಎಲಿವೇಶನ್ ನೋಡ್ಬೋದು. ತುಂಬಾ ಸಿಂಪಲ್ ಆಗಿ ಮಾಡಿರೋದು ಸರ್. ನಮ್ದು 3D ಎಲಿವೇಶನ್ ಹೇಗಿದ್ಯೋ ಎಕ್ಸಾಕ್ಟ್ ಅದೇ ತರ ನಾವು ಮಾಡ್ಕೊಟ್ಟಿದೀವಿ. ಒಂದ್ಸಲಿ 3D ಎಲಿವೇಶನ್ ತೋರ್ಸ್ಕೊಟ್ಬಿಡ್ತೀರಾ? ಓಕೆ ಸರ್, ಶೋರ್ ತೋರ್ಸ್ಕೊಡ್ತೀನಿ. ನೋಡಿ, ಇದೇ ನಮ್ 3D ಎಲಿವೇಶನ್. ಓಕೆ. ಏನ್ ಮೇಡಮ್ ಎಕ್ಸಾಕ್ಟ್ ಆಗಿ ಬಂದಿದೆ? ಹೌದು, ಎಕ್ಸಾಕ್ಟ್ ಅದೇ ತರಾನೇ ಮಾಡ್ಕೊಟ್ಟಿದೀವಿ ಸರ್. ಓಕೆ. ಎಲಿವೇಶನ್ ಅಲ್ಲಿ ಏನೇನ್ ಮಾಡಿದೀರಾ ಮೇಡಮ್? ಸರ್, ಎಲಿವೇಶನ್ ಅಲ್ಲಿ ತುಂಬಾ ಸಿಂಪಲ್ ಆಗಿ ಮಾಡಿರೋದು. ನೀವು ಈ ಕಡೆ ರೈಟ್ ಸೈಡ್ ನೋಡ್ಬೋದು. ಅಲ್ಲಿ ನಾವು ಸ್ಟೆಪ್ಸ್ ಬರ್ತಾ ಇರೋದ್ರಿಂದ ಅಲ್ಲಿ ನಮ್ಗೆ ವೆಂಟಿಲೇಷನ್ ಚೆನ್ನಾಗಿ ಬರ್ಲಿ ಅನ್ನೋ ರೀಸನ್ಗೋಸ್ಕರ ಅಲ್ಲಿ ನಾವು MS ಅಲ್ಲಿ ಗ್ರಿಲ್ಲಿಂಗ್ ಮಾಡಿರೋದು. ಕಂಪ್ಲೀಟ್ ಸೆಕೆಂಡ್ ಫ್ಲೋರ್ ವರ್ಗುನು ಅದನ್ನೇ ಮಾಡಿರೋದು. ಅಂಡ್ ಮಧ್ಯ ಕಲರ್ ಕಾಂಬಿನೇಷನ್ ಇರ್ಲಿ ಅಂತ ಹೇಳ್ಬಿಟ್ಟು ಬ್ರೌನ್ ಕಲರ್ ಪೇಂಟ್ ಮಾಡಿರೋದು, ಟೆಕ್ಸ್ಚರ್ ಪೇಂಟ್ ನ. ಅಂಡ್ MS ಅಲ್ಲಿ ಇದ್ ಮಾಡಿದೀವಲ್ಲ ಸರ್ ಗ್ರಿಲ್ಲಿಂಗ್ ನ, ಆ ಸೈಡ್ ಪೂರ್ತಿನೂ ಅಷ್ಟೇ ನಾವು ಟೆಕ್ಸ್ಚರ್ ಪೇಂಟ್ ನ ಮಾಡಿ ಗ್ರೂ ಕಟ್ಟಿಂಗ್ ನ ಮಾಡಿದೀವಿ. ಸಿಂಪಲ್ ಆಗಿ ಕಾಣಿಸ್ತಾ ಇದೆ, ಬಟ್ ನೋಡೋದಕ್ಕೆ ಅದೊಂಥರ ಕಲರ್ ಕಾಂಬಿನೇಷನ್ ಆಗ್ಲಿ ಎಲ್ಲದಕ್ಕೂ ಕೂಡ ಸ್ವಲ್ಪ ಯೂನಿಕ್ ಆಗಿ ಕಾಣಿಸ್ತಾ ಇದೆ. ಅಂಡ್ ನಾವ್ ಈ ಕಡೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ಕಂಪ್ಲೀಟ್ ಏನು ಅಂದ್ರೆ ಇಲ್ಲಿ ನಮ್ಗೆ ಮನೆಗಳು ಬರ್ತಾ ಇರೋದ್ರಿಂದ ಇಲ್ಲಿ ನೀವು ನೋಡ್ಬೋದು MS ಅಲ್ಲಿ ಇಲ್ಲಿ ಕವರ್ ಮಾಡಿರೋದು ಗೇಟ್ ನ, ಅಂದ್ರೆ ಇಲ್ಲಿ ಕಂಬಿಗಳನ್ನ. ಅಂಡ್ ಈ ಕಡೆ ಕೂಡ ಅಷ್ಟೇ ಎಲಿವೇಶನ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಅಲ್ಲೂ ಕೂಡ MS ಅಲ್ಲಿ ಬರ್ಗೋಲಟೆಲ್ಲ ಟೈಪ್ ಅಲ್ಲಿ ಕೊಟ್ಟಿದೀವಿ. ಕೆಳಗಡೆನೂ ಅಷ್ಟೇ ಕಲರ್ ಕಾಂಬಿನೇಷನ್ ಮ್ಯಾಚ್ ಆಗ್ಲಿ ಅಂತ ನಾವು ಅಲ್ಲಿ ಬ್ರೌನ್ ಕಲರ್ ಕಾಂಬಿನೇಷನ್ ಅಂಡ್ ವೈಟ್ ಕಲರ್ ಕಾಂಬಿನೇಷನ್ ಮಾಡಿರೋದು. ಸೊ ನೀವು ಕೆಳಗಡೆ ನೋಡ್ಬೋದು, ಇಲ್ಲೂ ಅಷ್ಟೇ ಬೇಕಾದ್ರೆ ಅವರು ನೇಮ್ ಬೋರ್ಡ್ ಹಾಕ್ಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಸ್ಪೇಸ್ ನ ಬಿಟ್ಟಿರೋದು. ಅಂಡ್ ಇದು ಸ್ವಲ್ಪ ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂತ ಇಲ್ಲೂ ಕೂಡ ಸ್ಟೆಪ್ ಈ ತರ ಬರ್ಗೋಲಾ ಟೈಪ್ ಮಾಡಿರೋದು. ಸೊ ನೀವು ಇದು ಗೇಟ್ ನೋಡ್ಬೋದು, ಕಂಪ್ಲೀಟ್ ಇಲ್ಲಿ ನಮ್ಗೆ ಗೇಟೇ ಬಂದಿದೆ. ಮೇಡಮ್, ಗೇಟ್ ಎಷ್ಟು ಫೀಟ್ ಬರ್ತಾ ಇದೆ? ಇದು 5 feet ಇದೆ ಸರ್. ನಮ್ಮ ಪ್ಯಾಕೇಜ್ ಅಲ್ಲೂ ಕೂಡ ಸ್ಟ್ಯಾಂಡರ್ಡ್ ಆಗಿ 5 feet ಗೇಟ್ ನಾವು ಪ್ರೊವೈಡ್ ಮಾಡ್ತೀವಿ. ಅವ್ರಿಲ್ಲ ನಮ್ಗೆ 10 feet ಬೇಕು, 7 feet ಬೇಕು ಈ ತರ ಅಂತ ಹೇಳಿದ್ರೆ ಅವ್ರು ಎಕ್ಸ್ಟ್ರಾ ಬೇರ್ ಮಾಡಿ ಮಾಡಿಸ್ಕೋಬೇಕಾಗುತ್ತೆ. ಮೇಡಮ್, ಇದು ರೋಡ್ ಲೆವೆಲ್ ಇಂದ ಏನ್ ಹೈಟ್ ಬರ್ತಾ ಇದೆ? ಇದು ರೋಡ್ ಲೆವೆಲ್ ಇಂದ ಮನೆ 1.5 feet ಹೈಟ್ ಅಲ್ಲಿ ಬರ್ತಾ ಇದೆ ಸರ್. 1.5 feet ಅಲ್ಲಿ ಹಾ ಸರ್, ಬನ್ನಿ ಒಳಗಡೆ ಹೋಗೋಣ. ಇದು ಕಂಪ್ಲೀಟ್ MS ಗೇಟ್ ಬರ್ತಾ ಇದೆ. ಸೊ ಇವಾಗ ನೀವು ಬಂದಿದ್ದೀರಾ ಇಲ್ಲಿ, ತುಂಬಾ ಸ್ಪೇಷಿಯಸ್ ಆಗಿ ನಮ್ಗೆ ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. ಇಲ್ಲಿ ನಾವು 2 cars ಮತ್ತೆ 4-5 ಬೈಕ್ ನ ನಾವು ಇಲ್ಲಿ ಪಾರ್ಕ್ ಮಾಡ್ಕೋಬಹುದು. ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ರೆಂಟಲ್ ಬಿಲ್ಡಿಂಗ್ ಆಗಿರೋದ್ರಿಂದ ಕಂಪ್ಲೀಟ್ ರೆಂಟಲ್ ಬಿಲ್ಡಿಂಗ್ ಆಗಿರೋದ್ರಿಂದ ಕಂಪ್ಲೀಟ್ ಇಲ್ಲಿ ನಾವು ಪಾರ್ಕಿಂಗ್ ಏರಿಯಾನೇ ಬಿಟ್ಟಿದೀವಿ. ಇಲ್ಲಿ ಮತ್ತೆ ಇಲ್ಲಿ ನಮ್ಗೆ 1 BHK ಕೂಡ ಇಲ್ಲಿ ಮಾಡ್ಕೊಟ್ಟಿದೀವಿ ನಾವು. ಕೆಳಗಡೆ 1 BHK ಬರ್ತಾ ಇದೆ. ಅಂಡ್ ಮಿಕ್ಕಿದ 2 ಫ್ಲೋರ್ ಅಲ್ಲೂ ಕೂಡ ನಮ್ಗೆ 2 BHK ಹೌಸ್ ಸಿಗ್ತಾ ಇದೆ ಸರ್. ಅಂಡ್ ನೀವು ಕೆಳಗಡೆ ಫ್ಲೋರಿಂಗ್ ನೋಡೋದಾದ್ರೆ ಇದೆಲ್ಲ ನಾರ್ಮಲ್ ಕಾರ್ ಪಾರ್ಕಿಂಗ್ ಟೈಲ್ಸ್ ನ ಯೂಸ್ ಮಾಡಿರೋದು ನಾವು. ಇದು ಅಮ್ಮಮ್ಮ ಅಂದ್ರೆ ನಮ್ಗೆ ಪರ್ ಸ್ಕ್ವೇರ್ ಫೀಟ್ 50 rupees ಇಂದ ಅಂದ್ರೆ ನಿಮ್ಗೆ ಯಾವ ತರ ಬೇಕೋ ಆ ತರ ಸಿಗುತ್ತೆ ಸರ್. ಸೊ ಇದ್ ನೋಡ್ಬೋದು, ಇಲ್ಲಿ ಪಾಯಿಂಟ್ ಕಾಕ್ ಕೊಟ್ಟಿರೋದು. ಅಂಡ್ ಇದಕ್ಕೆ FRP ನ ನಾವು ಇಲ್ಲಿ ಕವರ್ ಮಾಡಿದೀವಿ. ಇದು 5 ton ಕೆಪಾಸಿಟಿ ಇರುತ್ತೆ. 5 ton ವರೆಗೂ ವೆಯ್ಟ್. ಹೌದು, ಕಾರ್ ಎಲ್ಲ ನಿಂತ್ಕೊಳ್ಳುತ್ತಲ್ಲ, ಸೊ ಅದಕ್ಕೋಸ್ಕರ ಇದ್ ಮಾಡಿರೋದು. ಅಂಡ್ ಇಲ್ಲಿ ನೋಡ್ಬೋದು ಬೀಡಿಂಗ್ ಮಾಡಿದೀವಿ ಗ್ರಾನೈಟ್ ಅಲ್ಲಿ. ಸೊ ನೀರೇನಾದ್ರೂ ಬಂದಾಗ ಇಲ್ಲಿ ಕಾರ್ ನಿಂತು ಅಂದ್ರೆ ಕಾರ್ ಪಾರ್ಕಿಂಗ್ ಏರಿಯಾ ಆಗಿರೋದ್ರಿಂದ ವಾಶ್ ಮಾಡಿದಾಗೆಲ್ಲ ನೀರು ಇದಾಗಬಾರ್ದು ಅಂತ ಇಲ್ಲಿ ಗ್ರಾನೈಟ್ ಅಲ್ಲಿ ಬೀಡಿಂಗ್ ಮಾಡಿರೋದು. ಸೊ ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ನಾನು 1 BHK ತೋರಿಸ್ತೀನಿ. ಮೇಡಮ್, ಅದಕ್ಕೂ ಮುಂಚೆ ಇಲ್ಲಿ ವಾಲ್ ಕ್ಲಾಡಿಂಗ್ ಎಲ್ಲ ಏನು ಯೂಸ್ ಮಾಡಿದೀರಾ ಸರ್? ಇಲ್ಲೆಲ್ಲ ವಾಲ್ ಕ್ಲಾಡಿಂಗ್ ನಾವು ಯೂಸ್ ಮಾಡಿರೋ 2x4 ಟೈಲ್ಸ್ ಸರ್. ಇದೆಲ್ಲ ಕಂಪ್ಲೀಟ್
ನಮ್ಗೆ ಪರ್ ಸ್ಕ್ವೇರ್ ಫೀಟ್ ಇದು ಕೂಡ 50 rupees 40 rupees ಈ ತರ ಸ್ಟಾರ್ಟ್ ಆಗುತ್ತೆ. ರೆಂಟಲ್ ಮನೆ ಆಗಿರೋದ್ರಿಂದ 2x4 ಟೈಲ್ಸ್ ನ ಯೂಸ್ ಮಾಡಿದೀವಿ. ಸೊ ಬನ್ನಿ ಒಳಗಡೆ. ಸೊ ಇಲ್ಲಿ ಪೇಂಟಿಂಗ್ ವರ್ಕ್ ನಡೀತಾ ಇದೆ ಇಲ್ಲಿ. ಇದು ನಮ್ಗೆ ಗೇಟ್ ಬರ್ತಾ ಅಂದ್ರೆ ಸಾರಿ ಡೋರ್ ಬರ್ತಾ ಇದೆ. ಇದು ಕಂಪ್ಲೀಟ್ ಟೀ ಕುಡ್ ಯೂಸ್ ಮಾಡಿರ್ತೀವಿ. ನಮ್ ಪ್ಯಾಕೇಜ್ ಅಲ್ಲಿ ಮೇನ್ ಡೋರ್ ಮತ್ತೆ ಪೂಜಾ ಡೋರ್ ಗೆಲ್ಲ ನಾವು ಟೀ ಕುಡ್ ಪ್ರೊವೈಡ್ ಮಾಡ್ತೀವಿ. ಟೀ ಕುಡ್ ಪ್ರೊವೈಡ್ ಮಾಡಿರ್ತೀವಿ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಇವಾಗ ನಮ್ಗೆ ಲಿವಿಂಗ್ ಏರಿಯಾ 13ಕ್ಕೆ 14 ಇದು ನಮ್ಗೆ ಲಿವಿಂಗ್ ಏರಿಯಾ ಸಿಗ್ತಾ ಇದೆ. ಮತ್ತೆ ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ಇದೆಲ್ಲ ಕಂಪ್ಲೀಟ್ ಇದು ಕೂಡ 2x4 ಟೈಲ್ಸ್ ಬರ್ತಾ ಇದೆ ನಮ್ಗೆ. ಅಂಡ್ ಬನ್ನಿ ಇಲ್ಲಿ ಕಿಚನ್ ಇದೆ. ಅಂಡ್ ಅದಕ್ಕೂ ಮುಂಚೆ ನೀವು ನೋಡ್ಬೋದು ಇಲ್ಲಿ ಟಿವಿ ಯೂನಿಟ್ ಕೊಟ್ಟಿದೀವಿ. ಬಟ್ ಟಿವಿ ಯೂನಿಟ್ ಇದೆಯೋ ಇಲ್ವೋ ಅನ್ನೋ ತರ ಕಾಣಿಸ್ತದೆ. ಯಾಕಂದ್ರೆ ನಾವ್ ಇಲ್ಲಿ ಯಾವ ಕಲರ್ ಹೋಗಿದೀವೋ ಅಂಡ್ ಇಲ್ಲಿಗೂ ಕೂಡ ಅದೇ ಕಲರ್ ಹಾಕಿರೋದ್ರಿಂದ ಅಷ್ಟು ನಮ್ಗೆ ಗೊತ್ತಾಗಲ್ಲ. ಅಂಡ್ ಇಲ್ಲಿ ಟಿವಿ ಯೂನಿಟ್ ಚಿಕ್ಕದಾಗ ಒಂದು ಟಿವಿ ಯೂನಿಟ್ ಬಂದಿದೆ. ಇಲ್ಲಿ ನಮ್ಗೆ ಕಿಚನ್ ಸಿಗ್ತಾ ಇದೆ. ಬನ್ನಿ ಇದು ನಮ್ಗೆ 13ಕ್ಕೆ 6 ಇದು ಕಿಚನ್ ಸೈಜ್ ಬರ್ತಾ ಇರೋದು ನಮ್ಗೆ. ಅಂಡ್ ಇದು ನಮ್ಗೆ ಎಲ್ ಶೇಪ್ ಬರ್ತಾ ಇದೆ ಸರ್. ಕಿಚನ್ ಎಲ್ ಶೇಪ್ ಬರ್ತಾ ಇದೆ. ಅಂಡ್ ಇದೆಲ್ಲ ಗ್ರಾನೈಟ್ ಬ್ಲಾಕ್ ಕಲರ್ ಗ್ರಾನೈಟ್ ನ ಯೂಸ್ ಮಾಡಿದೀವಿ. ಅಂಡ್ ಇಲ್ಲಿ ಸಿಂಕ್ ಟ್ಯಾಪ್ ಕೊಟ್ಟಿದೀವಿ. ಅಂಡ್ ನೀವು ಮೇಲ್ಗಡೆ ಎಲ್ಲ ನೋಡ್ಬೋದು ಇದು ಕೂಡ ಅಷ್ಟೇ. ಇಂಟೀರಿಯರ್ ಕೂಡ ಅಷ್ಟೇ ಕಲರ್ ಕಾಂಬಿನೇಷನ್ ನಮಗೆ ಗೊತ್ತಾಗಲ್ಲ. ಎಲ್ಲ ಸೇಮ್ ಕಾಂಬಿನೇಷನ್ ಅಲ್ಲಿ ಹೋಗಿದ್ದಾರೆ. ಅಂಡ್ ವಾಲ್ಗೆ ಹಾಕಿರೋ ಟೈಲ್ಸ್ ಕೂಡ ಅಷ್ಟೇನೆ. ಇದು ಎಲ್ಲ ನಮ್ಗೆ ಪರ್ ಸ್ಕ್ವೇರ್ ಫೀಟ್ 50 rupees 40 rupees ಇಂದಾನೆ ಸ್ಟಾರ್ಟ್ ಆಗುತ್ತೆ. ಸೊ ಬನ್ನಿ ರೂಮ್ ಇದೆ, ರೂಮ್ ತೋರಿಸ್ತೀನಿ. ಸೊ ನಾವು ರೂಮಿಗೆ ಎಂಟರ್ ಆಗ್ಬೇಕಾದ್ರೆ ನೀವು ಈ ಟೈಲ್ಸ್ ಕೂಡ ನೋಡ್ಬೋದು. ಇಲ್ಲಿ ಸ್ವಲ್ಪ ಪಾರ್ಟಿಷನ್ ಇರ್ಲಿ ಅಂದ್ರೆ ರೂಮ್ ಮತ್ತೆ ಹಾಲ್ ಒಂದೇ ತರ ಟೈಲ್ಸ್ ಇದ್ರೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬೇರೆ ತರ ಗ್ರಾನೈಟ್ ಹಾಕಿದೀವಿ. ಅಂಡ್ ಇದು ನಮ್ಗೆ ರೂಮ್ ಬಂದು 11ಗೆ 40 ಇದು ನಮ್ಗೆ ಕಂಪ್ಲೀಟ್ ರೂಮ್ ಸಿಗ್ತಾ ಇರೋದು. ಅಂಡ್ ಕ್ರಾಸ್ ವೆಂಟಿಲೇಷನ್ ಕೂಡ ತುಂಬಾ ಚೆನ್ನಾಗ್ ಆಗ್ತದೆ. ಯಾಕಂದ್ರೆ ಇಲ್ಲಿ 2 windows ನ ಪ್ರೊವೈಡ್ ಮಾಡಿದೀವಿ. ಪಕ್ಕದಲ್ಲೆಲ್ಲ ಮನೆ ಇರೋದ್ರಿಂದ ನಮ್ಗೆ ಗಾಳಿ ಬೆಳಕೆಲ್ಲ ಅಷ್ಟು ಬರಲ್ಲ ಅಂತ ಹೇಳ್ಬಿಟ್ಟು ನಾವ್ ಇಲ್ಲಿ 2 windows ನ ಪ್ರೊವೈಡ್ ಮಾಡಿದೀವಿ. ಅಂಡ್ ಇಂಟೀರಿಯರ್ ಕೂಡ ಅಷ್ಟೇ ಎಲ್ಲ ಸೇಮ್ ಕಂಪ್ಲೀಟ್ ಮನೆನೇ ಕೂಡ ಸೇಮ್ ಇಂಟೀರಿಯರ್ ಕಲರ್ಸ್ ಎಲ್ಲ ಹೋಗಿದ್ದಾರೆ. ಸೊ ಬನ್ನಿ ಇಲ್ಲಿ ನಾನ್ ನಿಮ್ಗೆ ಇಷ್ಟು ತೋರಿಸ್ದೆ. ಅಂಡ್ ಕಾಮನ್ ವಾಶ್ರೂಮ್ ಅಂತೂ ಇದ್ದೇ ಇರ್ಬೇಕಲ್ವಾ. ಸೊ ಇಲ್ಲಿ ಕಾಮನ್ ವಾಶ್ರೂಮ್ ಇದೆ. ಅಂಡ್ ಕಾಮನ್ ವಾಶ್ರೂಮ್ ಪಕ್ಕದಲ್ಲೇ ಒಂದು ಹ್ಯಾಂಡ್ ವಾಶ್ ಕೂಡ ಇಲ್ಲಿ ಪ್ರೊವೈಡ್ ಮಾಡ್ಕೊಟ್ಟಿದೀವಿ. ಇಲ್ಲೂ ಕೂಡ ಅಷ್ಟೇ. ಇಲ್ಲಿವರೆಗೂ ನಾವು ಟೈಲ್ಸ್ ನ ಪ್ರೊವೈಡ್ ಮಾಡ್ಕೊಟ್ಟಿದೀವಿ. ಇದು ಕೂಡ 2x4 ಟೈಲ್ಸ್ ಬರ್ತಾ ಇದೆ ನಮ್ಗೆ. ವಿತ್ ಒಂದು ಮಿರರ್ ಕೊಟ್ಟಿದೀವಿ. ಈ ಮಿರರ್ ಒಳಗಡೆ ಬೇಕಾದ್ರೆ ನೀವು ಏನಾದ್ರೂ ಇಟ್ಕೋಬಹುದು ಐಟಮ್ಸ್ ನೆಲ್ಲ. ಸೊ ಇಲ್ಲಿ ನಮ್ಗೊಂದು ವಾಶ್ರೂಮ್ ಸಿಗ್ತಾ ಇದೆ. ವಾಶ್ರೂಮ್ ಸೈಜ್ ಏನ್ ಬರ್ತಾ ಇದೆ? ಇದು 7ಗೆ 6 ಸರ್. 7ಗೆ 7 ಅಡಿಗೆ 6 ಬರ್ತಾ ಇದೆ ನಮ್ಗಿದು. ಅಂಡ್ ನೀವು ಟೈಲ್ಸ್ ನೋಡ್ಬೋದು. ಟೈಲ್ಸ್ ನ ಕೂಡ ಇಲ್ಲಿವರೆಗೂ ನಾವು ಪ್ರೊವೈಡ್ ಮಾಡಿ ಕೊಟ್ಟಿದೀವಿ. ಕಲರ್ ಕಾಂಬಿನೇಷನ್ ಅಲ್ಲಿ ಕಾಂಬಿನೇಷನ್ ಅಲ್ಲಿ ಪ್ರೊವೈಡ್ ಮಾಡ್ಕೊಟ್ಟಿದೀವಿ. ಇದು ನಾವು ಸೆಂಚುರಿ ಅನ್ನೋ ಬ್ರ್ಯಾಂಡ್ ನ ಯೂಸ್ ಮಾಡಿರೋದು ಇಲ್ಲಿ. ಸೊ ಇದು ಸಿಂಪಲ್ ಆಗಿರೋ ಒಂದು ವಾಶ್ರೂಮ್ ನ ಕಾಮನ್ ವಾಶ್ರೂಮ್ ನ ಇಲ್ಲಿ ಪ್ರೊವೈಡ್ ಮಾಡಿದೀವಿ. ಸೊ ಬನ್ನಿ ಇವಾಗ ಮೇಲ್ ಹೋಗೋಣ. ಆಲ್ಮೋಸ್ಟ್ ಇದು ಮಾತ್ರ ನಮ್ಗೆ 1 BHK ಬರ್ತಾ ಇರೋದು. ಇನ್ ಮೇಲ್ಗಡೆ ಇರೋ 2 ರೂಮ್ಸ್ ಕೂಡ ನಮ್ಗೆ 2 BHK ಸ್ಟಾರ್ಟ್ ಆಗುತ್ತೆ. ಅಂಡ್ ನಾನ್ ನಿಮ್ಗೆ ಬರೀ ಎರಡು ಸೇಮ್ ಐಡೆಂಟಿಕಲ್ ಆಗಿ ಬರ್ತದೆ. ನಾನು ನಿಮ್ಗೆ ಬರೀ ಮೇಲ್ಗಡೆ ಒಂದು ತೋರಿಸ್ತೀನಿ. ಅದ್ರ ಮೇಲ್ಗಡೆ ಆಕ್ಚುಲಿ ಸೇಮ್ ಇರೋದ್ರಿಂದ ಏನ್ ತೋರ್ಸೋ ಅವಶ್ಯಕತೆ ಇಲ್ಲ. ಸೊ ಬನ್ನಿ ಮೇಲ್ ಹೋಗೋಣ. ಸೊ ಬನ್ನಿ ಮೇಲ್ಗಡೆ ಹೋಗೋಣ. ಮೇಡಮ್ ಇದು ಮೇಲ್ ಹೋಗೋಕ್ಕೂ ಮುಂಚೆ ಸ್ಟೇರ್ ಕೇಸ್ ಎಲ್ಲ ಸಿಗ್ತಾ ಇದೆ ಮೇಡಮ್? ಇದು ಸ್ಟೇರ್ ಕೇಸ್ ನಮ್ಗೆ 3 feet ಸಿಗ್ತಾ ಇದೆ ಸರ್. 3 ಯೂಶಲಿ 30-40 ಅಂತ ಬಂದಾಗ 2.5 3 ಮತ್ತೆ 3.5 ಈ ತರ ಬರುತ್ತೆ. ಸೊ ಇದು ಕೂಡ 3 feet ನಮಗೆ ಸಿಗ್ತಾ ಇದೆ ಸ್ಟೇರ್ ಕೇಸ್. ಏನ್ ಯೂಸ್ ಮಾಡಿದೀರಾ ಮೇಡಮ್? ಇದೆಲ್ಲ ಲಪೋತ್ರ ಯೂಸ್ ಮಾಡಿದ್ವಿ ಸರ್. ನಾವು ಯೂಶಲಿ ಎಲ್ಲದಕ್ಕೂ ಕೂಡ ಸ್ಟೇರ್ ಕೇಸ್ ಮತ್ತೆ ಫ್ಲೋರಿಂಗ್ ಅಂತ ಬಂದಾಗ ವೆಟ್ ಏರಿಯಾ ಕಡೆ ಎಲ್ಲ ಲಪೋತ್ರನೇ ಬೆಸ್ಟ್ ಸರ್. ಸ್ಕಿಡ್ ಆಗಲ್ಲ. ಹೌದು. ಇದೆಲ್ಲ ನಮ್ಗೆ MS ಬರ್ತಾ ಇದೆ. ಬನ್ನಿ ಮೇಲ್ ಹೋಗೋಣ. ಸೊ ಇವಾಗ ಬನ್ನಿ ಮೇಲ್ಗಡೆ. ನಾನು ಕೆಳಗಡೆ ಸ್ವಲ್ಪ ಕ್ಲೀನಿಂಗ್ ಇರ್ಲಿಲ್ಲ, ಅದಕ್ಕೋಸ್ಕರ ನಾನು ನಿಮ್ಗೆ ಈ ಫ್ಲೋರಿಗೆ ಕರ್ಕೊಂಡ್ ಬಂದಿದ್ದೀನಿ. ಈ ಮನೆ ಹೇಗಿದೆಯೋ ಕೆಳಗಡೆನೂ ಕೂಡ ಅದೇ ರೀತಿ ಇರೋದು. ಸೊ ಬನ್ನಿ. ಇಲ್ಲೂ ಅಷ್ಟೇ ಸೇಮ್ 2x4 ಟೈಲ್ಸ್ ಯೂಸ್ ಮಾಡಿರೋದು. ಹೌದೌದು. ಇಲ್ಲೂ ಕೂಡ 2x4 ಟೈಲ್ಸ್ ನ ಯೂಸ್ ಮಾಡಿರೋದು. ಇದು ನಮ್ದೇ UPVC ವಿಂಡೋ ಡಿಫಾಲ್ಟ್ ಅಲ್ಲಿ ಬಂದಿರುತ್ತೆ. ವಿಂಡೋಸ್ ಕೂಡ ಪ್ರೊವೈಡ್ ಮಾಡ್ತೀವಿ ನಾವು. ಸೊ ಇಲ್ಲಿ ನೋಡಿ ಇದು ಕೂಡ ಸೇಮ್ ಡೋರೇ ಬರ್ತಾ ಇದೆ ನಮ್ಗೆ, ಟೀಕುಡ್ ಡೋರ್. ಅಂಡ್ ಸ್ವಲ್ಪ ಫುಲ್ ಪ್ಲೈನ್ ಅಲ್ಲಿ ಇದ್ರೆ ಚೆನ್ನಾಗ್ ಕಾಣಿಸಲ್ಲ ಅಂತ ನಾವ್ ಇನ್ನೊಂದ್ ಸ್ವಲ್ಪ ಡಿಸೈನ್ ಇಲ್ಲಿ ಮಾಡಿರೋದು. ಸೊ ಬನ್ನಿ ಒಳಗಡೆ ಹೋಗೋಣ. ನೋಡಿ ನೀವು ಇದೆಲ್ಲ ನೋಡ್ಬೋದು. ನೀವು ಯುರೋಪಾ ಬ್ರ್ಯಾಂಡ್ ನ ಯೂಸ್ ಮಾಡಿದೀವಿ. ಸೊ ನಾವು ಒಳಗಡೆ ಎಂಟ್ರಿ ಆಗಿದೆ. ನಮ್ಗೆ ಕಂಪ್ಲೀಟ್ 2 BHK 2 ರೂಮ್ಸ್ ಬರ್ತಾ ಇದೆ ನಮ್ಗೆ ಇಲ್ಲಿ. ಫ್ಲೋರಿಂಗ್ ಅಷ್ಟೇ. ಇದು ಕೂಡ ನಾವು ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿದೀವಿ. ಆಮೇಲೆ ನಾನು ಹೇಳ್ದಾಗೆ ಈ ತರ ಟೈಲ್ಸ್ ಅಂದ್ರೆ ವೆಟ್ರಿಫೈ ಟೈಲ್ಸ್ ನಮ್ಗೆ ತುಂಬಾ 2x4 ಟೈಲ್ಸ್ ಅಲ್ಲೇ ತುಂಬಾ ಕಲೆಕ್ಷನ್ಸ್ ಇರುತ್ತೆ. ಸೊ ನಾನು ಈ ತರ ಟೈಲ್ಸ್ ನಿಮ್ಗೆ ಯಾವತ್ತೂ ತೋರಿಸಿರ್ಲಿಲ್ಲ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಕೂಡ 2x4 ಟೈಲ್ಸ್. ಅಂಡ್ ಇದು ನಮ್ಗೆ ಕಂಪ್ಲೀಟ್ ಲಿವಿಂಗ್ ಏರಿಯಾ ಬಂದು 13ಗೆ 16 ಇದು ನಮ್ಗೆ ಕಂಪ್ಲೀಟ್ ಲಿವಿಂಗ್ ಏರಿಯಾ ಸಿಗ್ತಾ ಇದೆ. ಅಂಡ್ ನೀವ್ ಇಲ್ಲಿ ನೋಡ್ಬೋದು. ಇದು ಕೂಡ ಚಿಕ್ಕದಾಗಿ ಒಂದು ಟಿವಿ ಯೂನಿಟ್ ಮಾಡಿದೀವಿ. ನೀವು ಆಮೇಲೆ ನೀವು ಕೇಳ್ಬಹುದು, ನಾನು ಈ ಮನೇಲಿ ಲೈಟ್ಸ್ ಆನ್ ಮಾಡಿಲ್ಲ ಆಕ್ಚುಲಿ. ಸೊ ಬೆಳಗ್ಗೆ ಎಲ್ಲಿಂದ ಬರ್ತೀರಿ ಅಂತ ಕೇಳ್ಬೋದು ನೀವು. ಲಿವಿಂಗ್ ಏರಿಯಾದ್ರೆ ನಾವು ತುಂಬಾ ದೊಡ್ಡದಾಗಿರೋ 2 ವಿಂಡೋಸ್ ನ ಪ್ರೊವೈಡ್ ಮಾಡಿದೀವಿ.
ಸೊ ಬನ್ನಿ, ಇದು ನಮ್ಗೆ ಪೂಜಾ ರೂಮ್ ಸಿಗ್ತಾ ಇದೆ ಇಲ್ಲಿ. ಪೂಜಾ ರೂಮ್ ಏನ್ ಬರ್ತಾ ಇದೆ ಮೇಡಮ್ ಸೈಜ್? ಪೂಜಾ ರೂಮ್ ನಮ್ಗೆ 4x4 4.6x4 ಬರ್ತಾ ಇದೆ ಪೂಜಾ ರೂಮ್ ನಮ್ಗೆ ಕಂಪ್ಲೀಟ್ ಆಗಿ. ಅಂಡ್ ನೀವು ಡೋರ್ಸ್ ಎಲ್ಲ ಯಾವ? ಡೋರ್ಸ್ ಎಲ್ಲ ಟೀ ಕುಡ್ ಹೆಸರು ಬರ್ತಾ ಇದೆ ನಮ್ದ್ರಲ್ಲಿ. ಮೇನ್ ಡೋರ್ ಮತ್ತೆ ಪೂಜಾ ರೂಮ್ ಎಲ್ಲ ನಾವು ಟೀ ಕುಡ್ ನೇ ಪ್ರೊವೈಡ್ ಮಾಡ್ತೀವಿ. ಸೊ ಇದು ಕೂಡ ಟೀ ಕುಡ್ ಬರ್ತಾ ಇದೆ ನಮ್ಗೆ. ಅಂಡ್ ಒಳಗಡೆ ನೀವು ನೋಡ್ಬೋದು, ಕೆಳಗಡೆ ಎಲ್ಲ ನಾವು ಈ ಕೆಳಗಡೆನೂ ಕೂಡ ಏನಾದ್ರು ಇಟ್ಕೊಳ್ಳೋಕೋಸ್ಕರ ಅಂಡ್ ಮೇಲ್ಗಡೆನೂ ಕೂಡ ಪ್ರೊವೈಡ್ ಮಾಡಿದೀವಿ. ಅಂಡ್ ಹಿಂದೆ ಓಮ್ ಬೀಡಿಂಗ್ ಮಾಡಿದೀವಿ, ಗೋಲ್ಡನ್ ಕಲರ್ ಅಲ್ಲಿ ಓಮ್ ಬೀಡಿಂಗ್ ಮಾಡ್ಕೊಟ್ಟಿದೀವಿ ಓಮ್ ಡಿಸೈನ್ ಅಲ್ಲಿ. ಸೊ ಇದು ನಮ್ಗೆ ಕಿಚನ್ ಸಿಗ್ತಾ ಇದೆ. ಕಿಚನ್ ಏನ್ ಸೈಜ್ ಬರ್ತಾ ಇದೆ ಮೇಡಮ್? ಕಿಚನ್ 11ಕ್ಕೆ 10 ಬರ್ತಾ ಇದೆ ಸರ್. 11ಕ್ಕೆ 10 ಬರ್ತಾ ಇದೆ. 11ಕ್ಕೆ 10 ಬರ್ತಾ ಇದೆ. ಇದು ಕೂಡ ನಮ್ಗೆ ನೋಡೋದಕ್ಕೆ ಎಲ್ ಶೇಪ್ ಅಲ್ಲಿ ಕಾಣಿಸ್ತಾ ಇದೆ ಕಿಚನ್ ಕೂಡ, ನೀವು ನೋಡ್ಬೋದು. ಅಂಡ್ ಇಲ್ಲಿ ಸ್ವಲ್ಪ ಕೆಳಗಡೆ ನಾನು ಗ್ರೌಂಡ್ ಫ್ಲೋರ್ ಅಲ್ಲಿ ತೋರಿಸಿದ್ನಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ ಈ ಮನೆ. ಅಂಡ್ ಇಲ್ಲೂ ಕೂಡ ಇಂಟೀರಿಯರ್ ಸ್ವಲ್ಪ ಜಾಸ್ತಿನೇ ಮಾಡಿಸ್ಕೊಂಡಿದ್ದಾರೆ ಅವರು ಇಲ್ಲಿ. ಅಂಡ್ ಇಲ್ಲಿ ಮತ್ತೆ ಕೆಳಗಡೆ ಅಂಡ್ ಯುಟಿಲಿಟಿ ಕೂಡ ಇಲ್ಲಿ ಬರ್ತಾ ಇದೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದೀವಿ ನಾವು. ಅಂಡ್ ಅವರು ಕ್ಲೈಂಟ್ ಈ ತರ ಬೇಕಂತ ಕೇಳಿದ್ರು ಸಿಂಕ್ ನ, ಅದನ್ನು ಕೂಡ ನಾವ್ ಇಲ್ಲಿ ಪ್ರೊವೈಡ್ ಮಾಡ್ಕೊಟ್ಟಿದೀವಿ. ವಿತ್ ಒನ್ ಟ್ಯಾಪ್ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದೀವಿ. ಫ್ಲೋರಿಂಗ್ ಎಲ್ಲ ಆಂಟಿಸ್ಕಿಟ್ ಟೈಲ್ಸ್ ನೇ ಸರ್ ಯೂಸ್ ಮಾಡಿರೋದು ನಾವೆಲ್ಲ. ಅಂಡ್ ಇದು ಗ್ರಿಲ್ಲಿಂಗ್ ಎಲ್ಲ ನೋಡೋದಾದ್ರೆ ಅವ್ರು ಎಕ್ಸ್ಟ್ರಾ ಬೇರ್ ಮಾಡಿ ಮಾಡಿಸ್ಕೊಂಡಿರ್ತಾರೆ ಕ್ಲೈಂಟ್, ಸೇಫ್ಟಿ ಪರ್ಪಸ್. ಅಂಡ್ ಬನ್ನಿ, ಸೊ ಇವಾಗ ನಮ್ಗೆ ಇಲ್ಲಿ 2 ರೂಮ್ ಸಿಗ್ತಾ ಇದೆ ಅಪೋಸಿಟ್. ಅಂದ್ರೆ ಇಲ್ಲಿ ಮತ್ತೆ ನಮ್ಗೆ 2 ರೂಮ್ ಸಿಗ್ತಾ ಇದೆ. ಇಲ್ಲಿ ಒಂದು ನಮ್ಗೆ ವಾಶ್ರೂಮ್ ಸಿಗ್ತಾ ಇದೆ. ಓಕೆ, ಇದು ನಮ್ಗೆ 11x10 ಗೆ ಈ ರೂಮ್ ಕೂಡ ನಮ್ಗೆ ಸಿಗ್ತಾ ಇದೆ. ಇದು ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಸಿಗ್ತಾ ಇದೆ. ವಿತ್ ಇಲ್ಲಿ ವಾರ್ಡ್ರೋಬ್ ಸ್ಪೇಸಸ್ ಬಂದಿದೆ. ಇವ್ರು ಇಲ್ಲಿ ಬೇ ವಿಂಡೋ ಟೈಪ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ವಿತ್ ಇಲ್ಲಿ ಒಂದು ವಿಂಡೋ ಬಂದಿದೆ. ಅಂಡ್ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ನಮ್ಗೆ ಇಲ್ಲಿ ಬಂದಿದೆ. ಇದು ಕೂಡ ತುಂಬಾ ಸಿಂಪಲ್ ಆಗಿ ಅಂಡ್ ಸಿಂಪಲ್ ಆಗಿ ಎಲ್ಲ ಕೂಡ ಮಾಡ್ಕೊಟ್ಟಿರೋದು ನಾವು. ಅಂಡ್ ಇಲ್ಲೂ ಕೂಡ ಅವರು ಡ್ಯೂಯಲ್ ಶೇಡ್ ಕಾಂಬಿನೇಷನ್ ಅಲ್ಲಿ ಟೈಲ್ಸ್ ಹೋಗಿದ್ದಾರೆ. ಸೊ ಅವರು ಇದು ರೆಂಟಲ್ ಮನೆ ಆಗಿರೋದ್ರಿಂದ ನಮ್ಗೆ ರೂಫ್ ವರ್ಗೂ ಟೈಲ್ಸ್ ಬೇಡ, ಸಾಕು ಇಲ್ಲಿವರೆಗೂ ಅಂತ ಕೇಳಿದ್ರು. ಸೊ ಅದಕ್ಕೋಸ್ಕರ ನಾವು ಅಲ್ಲಿವರೆಗೂ 7 feet ವರ್ಗೂ ಮಾತ್ರ ನಾವು ಪ್ರೊವೈಡ್ ಮಾಡಿದೀವಿ. ಸೊ ನೆಕ್ಸ್ಟ್ ಬನ್ನಿ ಸರ್, ಇನ್ನೊಂದು ರೂಮ್ ಇದೆ ಅಂತ ತೋರಿಸ್ತೀನಿ. ಅಲ್ಲಿ ತೋರ್ಸಕ್ಕೂ ಮುಂಚೆ ಇಲ್ಲೊಂದು ಕಾಮನ್ ವಾಶ್ರೂಮ್ ನ ಪ್ರೊವೈಡ್ ಮಾಡಿದೀವಿ ನಾವು. ಇದು ಕೂಡ ಅಷ್ಟೇ ಸೇಮ್, ಅಲ್ಲಿ ಯಾವ ತರ ಇತ್ತು ವಾಶ್ರೂಮ್, ಇಲ್ಲೂ ಕೂಡ ಅದೇ ತರ ಇದೆ. ಟೈಲ್ಸ್ ಅಷ್ಟೇ ಸೇಮ್ ಕಾಂಬಿನೇಷನ್ ಅಲ್ಲೇ ಹೋಗಿದ್ದಾರೆ. ಕೆಳಗಡೆ ಕೂಡ ಆಂಟಿಸ್ಕಿಟ್ ಟೈಲ್ಸ್ ನ ಯೂಸ್ ಮಾಡಿದೀವಿ. ಇದು ಆ ರೂಮ್ ಗಿಂತ ಸ್ವಲ್ಪ ಚಿಕ್ಕದಾಗಿ ಬಂದಿದೆ, ಯಾಕಂದ್ರೆ ಇಲ್ಲಿ ವಾಶ್ರೂಮ್ ಇಲ್ಲ. ಸೊ ವಾಶ್ರೂಮ್ ಪ್ರೊವೈಡ್ ಮಾಡಿಲ್ಲ, ಇದು ನಾರ್ಮಲ್ ಚಿಕ್ಕದು ಒಂದು ರೂಮ್ ಬಂದಿದೆ. ಸೊ ಇಲ್ಲಿ ನಾವು ಒಂದು ವಿಂಡೋನ ಆ ಕಡೆ ಮನೆ ಇರೋದ್ರಿಂದ ಇಲ್ಲೊಂದು ದೊಡ್ಡದಾದ ವಿಂಡೋನ ಪ್ರೊವೈಡ್ ಮಾಡಿದೀವಿ. ವಿತ್ ಇಲ್ಲೂ ಕೂಡ ವಾರ್ಡ್ರೋಬ್ ಸ್ಪೇಸ್ ಬರ್ತಾ ಇದೆ ನಮ್ಗೆ. ಸೊ ಎಲ್ಲ ಹೇಳ್ದೆ, ಟೆರಸ್ ತೋರಿಸ್ಲಿಲ್ಲ ಅಂದ್ರೆ ಆಗಲ್ಲ ಅಲ್ವಾ. ಸೊ ಬನ್ನಿ ಟೆರಸ್ ತೋರಿಸ್ತೇನೆ. ಟೆರಸ್ ತೋರಿಸ್ಲಿಲ್ಲ ಅಂದ್ರೆ ವಿಡಿಯೋನೇ ಕಂಪ್ಲೀಟ್ ಆಗಲ್ಲ. ಸೊ ಇಲ್ಲಿ ಒಂದು ಡೋರ್ ನ ಪ್ರೊವೈಡ್ ಮಾಡಿದೀವಿ. ಯೂಶಲಿ ಎಲ್ಲ ಗೇಟ್ ನ MS ಅಲ್ಲಿ ಗೇಟ್ ನ ಮಾಡಿಸ್ಕೊತಾರೆ. ಸೊ ಇವರು ಡೋರ್ ನ ಮಾಡಿಸ್ಕೊಂಡಿದ್ದಾರೆ. ಯಾವ ಡೋರ್ ಕೊಟ್ಟಿದ್ದೀರಾ ಮೇಡಮ್? ಇದೆಲ್ಲ ಇದೆ WPC ಡೋರ್ ಬರ್ತಾ ಇದೆ ಸರ್. ಓಕೆ, ಇದು ಸ್ವಲ್ಪ ಎಲಿವೇಶನ್ ಅಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತ ಇಲ್ಲಿ ಮಾತ್ರ ಈ ತರ ಮಾಡಿಸ್ಕೊಂಡಿದ್ದಾರೆ ಅವರು. ಬನ್ನಿ ಈ ಕಡೆ ನೋಡ್ಬೋದು, ತುಂಬಾ ಸ್ಪೇಷಿಯಸ್ ಆಗಿರೋ ನಮ್ಗೆ ಟೆರಸ್ ಸಿಗ್ತಾ ಇದೆ. ಫ್ಯೂಚರ್ ಅಲ್ಲಿ ಅವರು ಎಕ್ಸ್ಟ್ಯಾಂಡ್ ಮಾಡಿಸ್ಕೋಬಹುದು ಅನ್ನೋದಕ್ಕೋಸ್ಕರ ಈ ತರ ಪಿಲ್ಲರ್ ನ ಬಿಟ್ಟಿದೀವಿ. ಮೇಲ್ಗಡೆ ಹೋಗೋದಕ್ಕೆ ಇಲ್ಲಿ ಲ್ಯಾಡರ್ ಕೂಡ ಪ್ರೊವೈಡ್ ಮಾಡ್ಕೊಟ್ಟಿದೀವಿ ನಾವು MS ಅಲ್ಲಿ. ಅಂಡ್ ನಮ್ಗೆ ಸಿಂಕ್ ನ ಪ್ರೊವೈಡ್ ಮಾಡಿದೀವಿ, ಅದು ಕೂಡ MS ಅಲ್ಲಿ ಮಾಡಿದೀವಿ. ಮತ್ತೆ ಬಟ್ಟೆ ಹಾಕೊಳ್ಳೋದಕ್ಕೋಸ್ಕರ ಇಲ್ಲಿ ಹ್ಯಾಂಗಲ್ ನ ಪ್ರೊವೈಡ್ ಮಾಡಿದೀವಿ. ಸೊ ಅವ್ರು ಇಲ್ಲಿ ಬಟ್ಟೆ ಹೋಗೋದಕ್ಕೆ ಯೂಶಲಿ ಎಲ್ಲರೂ ಮಾಡಿಸ್ಕೋತಾರೆ ಬಟ್ಟೆ ಒಗಿಯೋದಕ್ಕೋಸ್ಕರ. ಸೊ ಇವ್ರೇನ್ ಬೇಡ ಅಂತ ಹೇಳಿದ್ರು, ಅದಕ್ಕೋಸ್ಕರ ಮಾಡ್ಕೊಟ್ಟಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ಮನೆ ಹೇಗಿತ್ತು ಅಂತ ಹೇಳ್ಬಿಟ್ಟು. ಇನ್ನೊಂದ್ ಮನೆ ಇತ್ತು ಸೇಮ್ ಇಲ್ಲೇ ಹೇಗಿದ್ಯೋ ಅದೇ ತರಾನೇ ಕೂಡ ಅಲ್ಲೂ ಇದ್ದಿದ್ದು. ಸೊ ಅದಕ್ಕೋಸ್ಕರ ನಾನು ಈ ಮನೆ ಮಾತ್ರ ತೋರಿಸ್ದೆ. ಇದು ಮತ್ತೆ ಕೆಳಗಡೆ 1 BHK ಮನೆ ಮಾತ್ರ ತೋರಿಸಿದೀನಿ. ಅಂಡ್ ಇನ್ನೂ ಒಂದ್ ಕೆಳಗಡೆ ಇದೆ 2 BHK ಮನೆ, ಸೇಮ್ ಇದೇ ತರ ಇದೆ. ಸೊ ಮನೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇದೇ ತರ ಇನ್ನೂ ಹೆಚ್ಚಿನ ವಿಡಿಯೋ ಆಗಿ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೋಮ್ ಟೂರ್ ವಿಡಿಯೋಸ್ಗಾಗಿ ಅಂತ ಹೇಳ್ತಾ ಈ ವಿಡಿಯೋ ನಮ್ಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.